ಇದ್ರೂ ಕೂಡ ಕೋಮು ಗಲಭೆನ ನಿಯಂತ್ರಣ ಮಾಡೋಕೆ ವಿಫಲ ಆಯ್ತಾ ಅಂತ. ಯಾಕಂದ್ರೆ ಮಂಗಳೂರಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಅಹಿತಕರ ಘಟನೆಗಳು ನಡೀತಲೇ ಇದ್ದಾವೆ. ನೋಡಿ, ಇದು ಯಾವುದೇ ಸರ್ಕಾರ ಇದ್ದಾಗೂ ಕೂಡ ಈ ಕೆಲವೊಂದು ಘಟನೆಗಳು ನಡ್ಕೊತೇ ಬಂದಿರ್ತವೆ. ಇದರರ್ಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಲ್ಲ, ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಕೆಲವು ಎಲಿಮೆಂಟ್ಸ್ ಇರ್ತವೆ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು, ನನ್ನ ಜೊತೆಗೆ ಇದ್ದರು. ನಿನ್ನೆ ನಿಮ್ಮ ಲಿವರ್ಪೂಲ್ ಯೂನಿವರ್ಸಿಟಿ ಇದು ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೋ ಅವ್ರನ್ನ ಕೂಡಲೇ ಇದು ಮಾಡಿ ಅವ್ರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಕ್ಷ ಇದ್ದಂತಲ್ಲ, ರಾಷ್ಟ್ರಾದ್ಯಂತನೂ ಕೂಡ BJP ಸರ್ಕಾರದಲ್ಲಿನೂ ಕೂಡ ಇವತ್ತು ಎಷ್ಟು ಗಲಭೆಗಳಾಗಿರ್ತವೆ. ಇದಕ್ಕೇನೋ ಅವರೇ ಹೊಡೆನ ಹಾಗಾದ್ರೆ. ಅಲ್ಲ ಸರ್, ನೀವು ಹೇಳ್ತಾ ಇದ್ರೆ ಬಿಜೆಪಿನ ದೂರ ಕೋಮುವಾದಿ ಪಕ್ಷ ಕೋಮು ಗಲಭೆ ಪ್ರಚೋದನೆ ಅಂತ. ಈಗ ನಿಮ್ಮ ಕೈಯಲ್ಲೇ ಅಧಿಕಾರ ಇದೆ, ನಿಮ್ಮ ಸರ್ಕಾರನೇ ಇದೆ. ನೋಡಿ, ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಹಿಂದೆ. ಆ ಇನ್ಸಿಡೆಂಟ್ನಲ್ಲಿ ಏನಿದೆ, ಅವನು ರೌಡಿ ಶೀಟರು. ಅವ್ರನ್ನ ಒಯ್ದೆಲ್ಲ ನೀವು ಒಂದು ಇದಕ್ಕೆ ಧರ್ಮಕ್ಕೆ ಏನು ಮಾಡಿ, ಅದೊಂದು ಜಾತಿನೇ ಬೇರೆ. ಅದು ಯಾವುದೇ ಧರ್ಮದವ್ರು ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಮತ್ತೊಂದು ಇರಲಿ, ಆ ಗಲಾಟೆ ಮಾಡೋರು ಆ ಜನ ಅದೊಂದು ಬೇರೆ ಕಮ್ಯುನಿಟಿನೇ. ಅದು ಅವ್ರನ್ನ ಒಯ್ದು ನಾವು ಯಾವುದೇ ಒಂದು ಸಮುದಾಯಕ್ಕೆ ಧರ್ಮಕ್ಕೆ ಹಚ್ಚುವಂಥದ್ದು ಆಗಬಾರ್ದು. ರೌಡಿ ಶೀಟರ್ ಇದೆ, ರೌಡಿ ಶೀಟರ್ ಆ ಎಲಿಮೆಂಟ್ಸ್ ಇರ್ತಾವೆ. ಅವ್ರವ್ರದ್ದೇ ಏನು ಈ ಗ್ಯಾಂಗ್ ವಾರ್ಸ್ ಇವು ನಡೀತಿರ್ತದೆ. ಅದನ್ನು ಒಯ್ದು ನೀವು ಮುಸ್ಲಿಮು, ಹಿಂದೂ, ಸಿಕ್ಕು ಈಗ ಸರಿ ಆಗೋದಿಲ್ಲ. ನೋಡಿ, ಒಂದು ಹೇಳ್ತೇನೆ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇಂಥ ಎಲ್ಲ ಘಟನೆಗಳ ಮೇಲೆ ಯಾವತ್ತೂ ಕೂಡ ನಾವು ಪ್ರಚೋದನೆ ಕಡೋದಿಲ್ಲ. ಇವೆಲ್ಲವನ್ನು ನಿಯಂತ್ರಿಸಬೇಕು, ಇಂಥವ್ರಿಗೆಲ್ಲನೂ ಕೂಡ ಇದು ಮಾಡಬೇಕು ಅನ್ನೋದು ನಮ್ಮ ಇರುವಂಥ ಉದ್ದೇಶ. ಇದಾಗೂ ಕೂಡ ಕೋಸ್ಟಲ್ನಲ್ಲಿ ಇವತ್ತು ನಡೀತದೆ. ಇದೆಲ್ಲನೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆನೂ ಕೂಡ ಇದ್ದಾರೆ. ನಾನು ಹೇಳಕ್ಕೆ ಹೋಗಿದ್ದೆ, BJP ಅವರೇ ಇವತ್ತು ಸಹ ಅಲ್ಲಿ ಈ ವಾತಾವರಣನ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಿಂದೆ ಹಿಜಾಬು, ಹಲಾಲು, ಅಜಾನು, ಆಮೇಲೆ ಲವ್ ಜಿಹಾದು, ಹೀಗೆ ಇವರೇ ಪ್ರಚೋದನೆ ಕೊಡ್ಕೊತ ಬರ್ತಾ ಇದ್ದಾರೆ. ಆ ಡಿವಿಷನ್ ಮಾಡ್ತಾ ಇದ್ದಾರೆ. ಏನು ಮನಸ್ಥಿತಿ ತೋರಿಸ್ತದೆ? ಒಬ್ಬರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು, ಅವ್ರಿಗೆ ನೀವು ಪಾಕಿಸ್ತಾನಿ ಅಂತಂದರೆ ಅಂದರೆ ಒಂದು ಕಡೆ ಹೇಳ್ತೀರಾ ನೀವು ಆಡಳಿತ, ಮತ್ತೊಬ್ಬ ಆಡಳಿತ ನಡೆಸೋಂಥ ಒಬ್ಬ ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿಗಳು, ಅವ್ರಿಗೆ ನೀವು ಪಾಕಿಸ್ತಾನಿ ಅಂದರೆ ಸರಿ ಆಗ್ತದ? ಇದು ಇವರಿದ್ದಾಗ ಅದೇ ಅಧಿಕಾರಿಗಳಿರ್ತಾರೆ, ನಾವು ಇದ್ದಾಗ ಅದೇ ಅಧಿಕಾರಿಗಳಿರ್ತಾರೆ. ರವಿಕುಮಾರ್ ಇದು ಮಾತಾಡೋದು ಸರಿ ಅಲ್ಲ. ಇದು ಹೌದು, ಎಲ್ಲೆಲ್ಲಿ ಮಳೆ ಹಾನಿಗಳು ಇದಾಗಿರ್ತದೆ ಅದೆಲ್ಲ ಉಸ್ತುವಾರಿ ಸಚಿವರು ಹೋಗಬೇಕಾಗಿತ್ತು ಜವಾಬ್ದಾರಿ. ನಾವು ನಮ್ಮ ಜಿಲ್ಲೆಯಲ್ಲೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಇದಾಗಿದೆ. ಮೊನ್ನೆ ಶೋಲಾಪುರ ಮತ್ತು ಪುಣೆ ಫುಲ್ ಎಂಟೈರ್ ಹೈವೇ ಸಹ ನದಿಯಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ ಭೀಮಾ ನದಿಯಲ್ಲಿ, ಕೃಷ್ಣಾ ನದಿಯಲ್ಲಿ ಭಾಳಷ್ಟು ಪ್ರವಾಹಕ್ಕೆ ಸಹ ಇದಾಗ್ತಾ ಇದೆ. ನಾನು ಕೂಡ ಇದನ್ನು ನಾಳೆ ಕ್ಯಾಬಿನೆಟ್ ಮುಗಿಸಿ DCCO ಕಾನ್ಫರೆನ್ಸ್ ಮುಗಿಸಿ ನಾನು ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಸಹ ಎಲ್ಲೆಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಎಲ್ಲ ಏನು ನಿಯಂತ್ರಣ ತೆಗೆದುಕೊಳ್ಬೇಕು ಮತ್ತು ನಮ್ಮ ಡ್ಯಾಮ್ಸ್ನಿಂದ ನಾವೇನು ನೀರನ್ನು ಇದು ಫ್ಲಡ್ ಆಗೋ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಬೇಕು, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಇವತ್ತು ನಿರ್ವಹಣೆ ಮಾಡುವಂಥದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ತಮಿಳುನಾಡಲ್ಲಿ ಕನ್ನಡ ಹುಟ್ಟಿದೆ ಅಂತ ಅವ್ರು ಎಲ್ಲಿ ಶೋಷಣೆ ಮಾಡಿರೋಂಥದ್ದು ಅವ್ರಿಗೆ ಹೇಳಿ. ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ. ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ಇದೆ, ನಿಮಗೆಲ್ಲ ಆಗ್ತದೆ.